ಯಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ರಾಜ್ಯದ ಅಂಗವಿಕಲರ ಪೆನ್ಷನ್ ಹೆಚ್ಚು ಮಾಡದೇ ಇರುವುದು ಖಂಡಿಸಿ ಡಿಸೆಂಬರ್ 3ರಂದು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ. ಅಂಗವಿಕಲರ ಪೆನ್ಷನ್ ಹೆಚ್ಚಳವನ್ನ ಕಡೆಗಣಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಅಂಗವಿಕಲರು ಮತ್ತು ಪಾಲಕರ ಒಕ್ಕೂಟ ರಾಜ್ಯವ್ಯಾಪಿ ಬೃಹತ್ ಪ್ರತಿಭಟನೆಯನ್ನ ಘೋಷಿಸಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಂಗಪ್ಪ ದಾಸರ್ ತಿಳಿಸಿದ್ದಾರೆ. 800,400 ರೂಪಾಯಿ ಪೆನ್ಷನ್ನಲ್ಲಿ ಬದುಕಲು ಸಾಧ್ಯವಿಲ್ಲ. ಕನಿಷ್ಠ 10,000 ರೂಪಾಯಿ ನಿಗದಿ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಅಂಗವಿಕಲರ ದಿನಾಚರಣೆಯ ಅಂಗವಾಗಿ ಸ್ಟೇಟ್ ವೈಡ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ನಮ್ಮ ಕ್ಲಿನಿಕ್ ಉದ್ಘಾಟಿಸಿದ ಶಾಸಕ ಜನಾರ್ದನ ರೆಡ್ಡಿ. ಹಿರೇಜಂತಕಲ್ ಮತ್ತು ಲಿಂಗರಾಜ ಕ್ಯಾಂಪ್ಗಳಲ್ಲಿ ಪಿಎಂ ಎಬಿಎಚ್ಐಎಂ ಯೋಜನೆ ಅಡಿ ನಿರ್ಮಿಸಲಾದ ನಮ್ಮ ಕ್ಲಿನಿಕ್ ಅವರುಗಳನ್ನು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಉದ್ಘಾಟಿಸಿದರು. ಸಂಚಾರಿ ಆರೋಗ್ಯ ಘಟಕದ ವಾಹನಕ್ಕೂ ಚಾಲನೆ ನೀಡಿದರು. ಈ ಕ್ಲಿನಿಕ್ಗಳ ಮೂಲಕ ಸಾರ್ವಜನಿಕರಿಗೆ ಉಚಿತ, ಸುಲಭ ಮತ್ತು ತ್ವರಿತ ಪ್ರಾಥಮಿಕ ಚಿಕಿತ್ಸಾ ಸೇವೆಗಳು ಲಭ್ಯವಾಗಲಿ ಎಂದು ತಿಳಿಸಲಾಯಿತು. ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷೆ ಹೀರಾಬಾಯಿ, ನಗರ ಮತ್ತು ಗ್ರಾಮೀಣ ಮಂಡಲ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು, ಕಾರ್ಯಕರ್ತರು ಸೇರಿದಂತೆ ಅನೇಕರು ಹಾಜರಿದ್ದರು. ನಮ್ಮ ತಂದೆಯವರ ನಿಸ್ವಾರ್ಥ ಸಮಾಜ ಸೇವೆಯೇ ನನ್ನ ರಾಜಕೀಯದ ಶ್ರೀರಕ್ಷೆ. ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ. ನನ್ನ ಜೀವನದ ಸಾಧನೆಯ ಹಿಂದೆ ತಂದೆ ಎಂ ಸಿದ್ದಪ್ಪನವರ ಶ್ರೀರಕ್ಷೆ ಇದೆ ಎಂದು ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಹೇಳಿದರು. ತಂದೆಯವರ 55ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು 1969-70ರಲ್ಲಿ ರಾಜ್ಯ ಹೌಸಿಂಗ್ ಬೋರ್ಡ್ನಲ್ಲಿ ಸದಸ್ಯರಾಗಿದ್ದ ವೇಳೆ ತಂದೆ ಸಿರುಗುಪ್ಪ ಸಿಂಧನೂರು ತಾಲೂಕಿನ ಬಡವರಿಗೆ 3,500 ಮನೆಗಳನ್ನು ಹಂಚಿಕೆ ಮಾಡಿದವರು. ದಲಿತ ಹಿಂದುಳಿದ ಉಚಿತ ವಸತಿ ನಿಲಯಗಳನ್ನು ಒದಗಿಸಿದ ಸಾಮಾಜಿಕ ದಾತ ಎಂದು ಸ್ಮರಿಸಿದರು.